ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಟಾರ್ಟಿಂಗೇ ಈ ವೆದರ್ಗೆ ಜೊತೆಗೆ ಬಾಡಿ ಡಿಟಾಕ್ಸಿಫೈ ಆಗೋಕ್ಕೆ ಒಂದೊಳ್ಳೆ ಪೌಡರ್, ಕಷಾಯ ಪೌಡರ್ ಅಂತ ಅನ್ಕೋಬೋದು, ಡಿಟಾಕ್ಸಿಫಿಕೇಷನ್ ಪೌಡರ್ ಅಂತ ಅನ್ಕೋಬೋದು. ತುಂಬಾ ಹೆಲ್ಪ್ಫುಲ್ಲು. ಹಾಗಂತ ಜಾಸ್ತಿ ಹಾಕ್ಕೊಂಡು ಕುಡಿಯೋಂಗಿಲ್ಲ. ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿಬೋದು, ಅಥವಾ ಚೆನ್ನಾಗಿ ಕುದಿಸ್ಕೊಂಡು ಸೋದಿಸ್ಕೊಂಡು ಡಿಟಾಕ್ಸಿಫಿಕೇಷನ್ ಟೀ ಥರ ಯೂಸ್ ಮಾಡ್ಕೋಬೋದು. ಇದಕ್ಕಿಷ್ಟೇ ಹಾಕಬೇಕು ಅಂತ ಏನಿಲ್ಲ, ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಬಟ್ ತುಂಬಾ ಒಳ್ಳೆಯದು. ಒಂದು ಸತಿ ಮಾಡಿಕೊಂಡ್ರೆ ಇದು ನಾನು, ನನ್ನ ಮಗಳು, ಹಸ್ಬೆಂಡ್ ಇಷ್ಟೋ ಜನ ಯೂಸ್ ಮಾಡ್ಕೊಳ್ಳೋದ್ರಿಂದ ಒಂದು 15 ಡೇಸ್ವರೆಗೂ ಚೆನ್ನಾಗೇ ಬರುತ್ತೆ. ಈ ಪೌಡರ್ನ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡಿರಿ ಫ್ರೆಂಡ್ಸ್. ತುಂಬಾ ಯೂಸ್ ಆಗುತ್ತೆ, ತುಂಬ. ಏಕೆಂದರೆ ನನ್ನ ಮಗಳಿಗೆ ಕೋಲ್ಡು, ನನಗೂ ಜಾಸ್ತಿ ಕೋಲ್ಡು. ಈಗ ವಾಯ್ಸ್ ಕೇಳ್ತಾ ಇದ್ರೇ ನೋಡ್ತಾ ಇರ್ಬೋದು, ಕೋಲ್ಡು ಕಾಫು ಎಲ್ಲ ಜಾಸ್ತಿ. ಈಗ ವೆದರ್ ಚೇಂಜ್ ಆಗ್ತಿದೆ ಅಲ್ವಾ, ಮಳೆ ಇದಕ್ಕಿದ್ದಂಗೆ ಮಳೆ, ಇದಕ್ಕಿದ್ದಂಗೆ ಬಿಸಿಲು, ಗಾಳಿ. ಸೊ ಈ ಥರ ಟ್ರಾವ್ಲಿಂಗ್ ಟೈಮಲ್ಲಿ ಆಮೇಲೆ 4 ಜನ ಜೊತೆ ಮಿಂಗಲ್ ಆಗ್ತಾಯಿದ್ರೆ ಬಂದೇ ಬರುತ್ತೆ, ಒಬ್ಬರಿಂದ ಒಬ್ಬರು ಬರುತ್ತೆ. ಆದಷ್ಟು ಮಾಸ್ಕ್ನ ಯೂಸ್ ಮಾಡ್ತಾಯಿದ್ದೀನಿ ಟ್ರಾವೆಲಿಂಗ್ ಟೈಮಲ್ಲಿ. ತುಂಬ ಅನುಭವಿಸ್ಬಿಡ್ತೀವಿ. ಒಂದು ಚಿಕ್ಕ ಕೋಲ್ಡು ಕಾಫ್ ಬಂದರೆ ಯಾರಿಗೆ ಬಂದಿರುತ್ತೆ ಅವ್ರಿಗೆ ಗೊತ್ತು. ತಲೆನೋವಿಂದ ಸ್ಟಾರ್ಟ್ ಆಗುತ್ತೆ, ಮೈಕೈ ನೋವು ಸ್ಟಾರ್ಟ್ ಆಗುತ್ತೆ, ಏನು ಕೆಲಸ ಮಾಡಬೇಕು ಅಂತ ಅನಿಸಲ್ಲ. ಸೊ ಆ ಥರ ಟೈಮಲ್ಲಿ ನಮಗೆ ಬೆಸ್ಟ್ ಮೆಡಿಸನ್ ನಾನು ಕಂಡ್ಕೊಂಡಿರೋದೇನೆಂದರೆ ಬಿಸಿನೀರು ಮತ್ತು ಕಷಾಯದ ಪೌಡ್ರು. ಗಾರ್ಗಲ್ ಮಾಡ್ತಾ ಇರಬೇಕು, ಬಿಸಿನೀರು ಕುಡಿತಾ ಇರಬೇಕು. ಉಪ್ಪು ನೀರಲ್ಲಿ ಗಾರ್ಗಲ್ ಅಂದರೆ ಮುಕ್ಕಳಿಸ್ಬೇಕು. ಗಂಟ್ಲನ್ನ ಚೆನ್ನಾಗಿ ಮುಕ್ಕಳಿಸಿದ್ರೆ ಆ ಗಂಟ್ಲ ಹತ್ರ ಇರೋ ಎಲ್ಲ ಬ್ಯಾಕ್ಟೀರಿಯಾ ಆ ಉಪ್ಪು ನೀರಿಗೆ ಸರ್ವೈವ್ ಆಗೋಲ್ಲ ಅದು. ಸೊ ಅದೆಲ್ಲನೂ ಹೊರಗಡೆ ಬಂದುಬಿಡುತ್ತೆ ಚೆನ್ನಾಗಿ ಗಾರ್ಗಲ್ ಮಾಡೋದ್ರಿಂದ. ಆಮೇಲೆ ಬಿಸಿ ನೀರು ಕುಡಿಬೇಕು. ನಾವು ಟೀ ಕಾಫಿ ಎಷ್ಟು ಬಿಸಿ ಬಿಸಿಯಾಗಿ ಕುಡಿತೀವೋ ಅದೇ ಥರ ಬಿಸಿ ನೀರು ಕುಡಿಬೇಕು. ನನಗೆ ನನ್ನ ಡಾಕ್ಟ್ರು ಹೇಳಿದ್ದು, ಎಸ್ಪೆಷಲಿ ಗಂಟ್ಲು ನೋವು, ಟಾನ್ಸಿಲೈಟಿಸ್ ಇರೋರೆಲ್ಲ ಪದೇ 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 ಗಂಟ್ಲು ಊದ್ಕೊಂಡಂಗೆ ಆಗಿಬಿಡುತ್ತೆ. ಅದು 100% ಅದು ಇನ್ಫೆಕ್ಷನ್ನೇ. ಅದು ಕರೆಕ್ಟಾಗಿ ಈ ಮೆಷರ್ಸ್ ತೊಗೊಂಡ್ರೆ ಒಂದು 6 ತಿಂಗಳವರೆಗೂ ಏನೂ ಆಗೋಲ್ಲ. ಬೇರೆ ಬ್ಯುಸಿ ಶೆಡ್ಯೂಲಲ್ಲಿ ನಾನಿದ್ದೇನಲ್ಲ ಅಂದರೂ ಮರೆತರೆ ಹೆಂಗಾಗುತ್ತೆ ಅಂದರೆ ಬಂದುಬಿಡುತ್ತೆ, ಅದು ಟಾನ್ಸಿಲೈಟಿಸ್ ಬಂದುಬಿಡುತ್ತೆ, ಗಂಟ್ಲೆಲ್ಲ ಹೊರಟೋಗುತ್ತೆ, ಏನೂ ನುಂಗೋಕ್ಕೂ ಆಗೋಲ್ಲ, ಆ ಥರ ಆಗುತ್ತೆ. ಸೊ ಅದಕ್ಕೆ ಬಿಸಿನೀರು ಕುಡಿತಾನೇ ಇರ್ತೀನಿ. ವರ್ಕ್ ಪ್ಲೇಸಲ್ಲೂ ಅಷ್ಟೇ ಬಿಸಿನೀರು ಇಟ್ಕೊಂಡೇ ಇರ್ತೀನಿ. ನೀವು ಅಷ್ಟೇ ಮನೇಲಿ ಏನಾದರೂ ಇದು ಮಾಡ್ತಿರ್ತಾರಲ್ಲ, ಒಂದು ಫ್ಲಾಸ್ಕ್ ಇಟ್ಕೊಂಬಿಡಿ. ಅದರಲ್ಲಿ 1 ಲೀಟ್ರ್ ಫ್ಲಾಸ್ಕ್, 1.5 ಲೀಟ್ರ್ ಫ್ಲಾಸ್ಕ್ ಎಲ್ಲ ಬರುತ್ತಲ್ಲ, ನಿಜ ತುಂಬ ಯೂಸ್ ಆಗುತ್ತೆ. ಮಕ್ಳಿಗೂ ಅಷ್ಟೇ ಅದ್ರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿರೆ ಬೆಳಗ್ಗೆ ಒಂದು ಸತಿ, ಮಧ್ಯಾಹ್ನ ಒಂದು ಸತಿ, ಸಂಜೆ ಒಂದು ಸತಿ ಕಾಯಿಸ್ಕೊಂಬಿಟ್ರೆ ಅದನ್ನೇ ನೀರೇ ಕುಡಿಬೇಕು. ತಿನ್ನೋಬೇಕಾರೆ ಎಲ್ಲ ಯಾವಾಗ ನೀರು ಕುಡಿದ್ಬೇಕು ಅದೇ ಕುಡಿಬೇಕು ಅಂತ ಏನಿಲ್ಲ. ಒಂದು ಹೊತ್ತಿಗೆ 1-2 ಗ್ಲಾಸ್ ಕುಡಿದ್ರೂ ಪರವಾಗಿಲ್ಲ. ಗಂಟ್ಲಲ್ಲಿ ಎಷ್ಟೋ ಬ್ಯಾಕ್ಟೀರಿಯಾ ಸಾಯುತ್ತೆ, ರಿಲೀಫ್ ಅನಿಸುತ್ತೆ, ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಆಮೇಲೆ ಇಲ್ಲಿ ನಾನು ಚಕ್ಕೆ, ಮೆಣಸು, 1-2 ಏಲಕ್ಕಿ, ಜೀರಿಗೆ, ಲವಂಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಧನಿಯಾ ಖಾಲಿಯಾಗಿತ್ತು, ಧನಿಯಾನೂ ಹಾಕ್ಕೊಳ್ಳಿ ಆಯಿತಾ. ಇದೂ ಅಷ್ಟೇ ಒಳ್ಳೆ ಹೆಲ್ಪ್ ಆಗುತ್ತೆ ಡೈಜೆಷನ್ನು, ವೇಸ್ಟ್ ರಿಮೂವ್ ಮಾಡೋಕ್ಕೆ. ಮತ್ತು ವೇಸ್ಟ್ ಎಲ್ಲ ರಿಮೂವ್ ಮಾಡಿದ್ರೆ ಸ್ವಲ್ಪ ನಮ್ಮ ಎನರ್ಜಿ ಲೆವೆಲ್ಲೂ ಜಾಸ್ತಿ ಆಗುತ್ತೆ, ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗೋದ್ರಿಂದ. ಲಿವರಿಗೆ ಒಳ್ಳೆಯದು, ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಹೊಟ್ಟೆ ಊದ್ಕೊಂಡಂಗಿದೆ ಅಂದರೆ ಬ್ಲಾಟಿಂಗಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋಕ್ಕಂತೂ ತುಂಬಾ, ಕೆಲವು ಸತಿ ತುಂಬ ವೀಕ್ ಇಮ್ಯೂನ್ ಸಿಸ್ಟಮ್ ಇರುತ್ತಲ್ಲ ಅಂಥವರು ಇದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಇಮ್ಯೂನ್ ಸಿಸ್ಟಮು ಜಾಸ್ತಿ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಇಮ್ಯೂನ್ ಸಿಸ್ಟಮ್ನ ನಾವೇ ಸ್ಟ್ರಾಂಗ್ ಮಾಡ್ಕೋಬೇಕು. ಈ ಬೆಟ್ಟದ ನೆಲ್ಲಿಕಾಯಿ ಇಂಥದ್ದೆಲ್ಲ, ಮತ್ತು ಅರಿಶಿನದ ನೀರು ಇಂಥದ್ದೆಲ್ಲ ಕುಡಿತಾಯಿದ್ರೆ, ಒಳ್ಳೆ ತರಕಾರಿ, ಒಳ್ಳೆ ಫ್ರೂಟ್ಸು ಇದನ್ನೆಲ್ಲ ತಿಂತಾಯಿದ್ರೆ ರೆಗ್ಯುಲರ್ ಬೇಸಿಸಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮೇ ಸ್ಟ್ರಾಂಗ್ ಆಗುತ್ತೆ. ಆಗ ಸ್ವಲ್ಪ ಈ ಥರ ಇನ್ಫೆಕ್ಷನ್ಸ್ ಎಲ್ಲ ಸ್ಟಾಪ್ ಮಾಡ್ಬೋದು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ರಾತ್ರಿ ಇನ್ಸಿಡೆಂಟ್ ಇದು. ಸ್ಕೂಲಿಂದ ಬಂದ ಸಾಕಾಗಿ ಕೂತಿತ್ತು. ನನ್ನ ಮಗಳು ಸ್ಟಾರ್ಟ್ ಮಾಡಿದ್ಲು, ಟೆಸ್ಟ್ ಇದೆ ನಾಳೆ ಅಂತ. ಈ ನಡುವೆ ಸ್ಕೂಲಲ್ಲಿ ಕಂಟಿನ್ಯೂಸ್ ಟೆಸ್ಟ್ ಕೊಡ್ತಾಯಿದ್ದಾರೆ. ಅದಕ್ಕೆ ಇವತ್ತು ಮಾಡೋಣ, ಓದೋಣ. ಬಂದಿದ ತಕ್ಷಣ ಒಂದು ಅರ್ಧ ಗಂಟೆ ಫ್ರೆಶ್ ಆಗಿ ಫಸ್ಟು ಓದಿಸು, ನಾನು ಆಮೇಲೆ ಆಟಾಡ್ತೀನಿ ಅಂತ ಕೂತ್ಕೊಂಡ್ಳು. ಒಂದು 2 ಅವರ್ ಕೂತ್ಕೊಂಡ್ಳು. ನನಗೇ ಸಾಕಾಗೋಗಿತ್ತು. ಬಂದಿದ ತಕ್ಷಣ ಏನು ಆಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಇವಳು ಬೇಗ ಓದಿ ಮುಗಿಸ್ಬಿಡೋಣ ಅಮ್ಮ, ಅವಳ ಫ್ರೆಂಡ್ ಇನ್ನೊಬ್ಳಿದ್ದಾಳೆ, ಅವಳು ಓದ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ, ಆಮೇಲೆ ಇಬ್ಬರು ಆಡ್ಕೋತೀವಿ ಅಂತ ಇಲ್ಲಿಗೆ ಬಂದುಬಿಡ್ತಾಳೆ ಅವಳು ಫ್ರೆಂಡು. ಇಬ್ಬರೂ ಆಟಾಡ್ತಿರ್ತಾರೆ, ಎಂಜಾಯ್ ಮಾಡ್ತಾರೆ, ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು. ಸೊ ಈ ಏಜಲ್ಲಿ
ಅವರು ಓದೋದು ಎಷ್ಟು ಇಂಪಾರ್ಟೆಂಟೋ ಅವ್ರ ಚೈಲ್ಡ್ಹುಡ್ನ ಎಂಜಾಯ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ನಾನು ಅದಕ್ಕೆ ಆಡೋದು ಬೇಡ ಹಂಗೆಲ್ಲ ಏನೂ ಹೇಳಲ್ಲ. ಅವಳಿಗೆ ಫಸ್ಟ್ ನಾನು ಕರಿತಿದ್ದೆ, ಬಾ ಓದ್ಕೋ, ಎಷ್ಟು ಇದು ಮಾಡಬೇಕು. ಈಗಲೂ ಏನೋ ರೆಗ್ಯುಲರಾಗಿ ಕೂತ್ಕೋತಾಳೆ ಅಂತ ಏನಿಲ್ಲ. ಈ ನಡುವೆ ಇದೆಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ಬಂದಿದ್ದ ತಕ್ಷಣ 2 ಅವರ್ಸ್ ಇಟ್ಕೊಂಡಿದ್ದಾಳಪ್ಪ. ನನಗಂತೂ ನೋಡ್ತಾ ಇರ್ಬೋದು, ನನಗೆ ತುಂಬ ಸುಸ್ತಾಗಿ ಹೋಗ್ತಿತ್ತು. ನಾನು ಆಮೇಲೆ ಅಂದ್ಕೊಂಡೆ, ಸರಿ ಆಯಿತು, ಇವಳಿಗೆ ಓದ್ಸೋದು ಮುಗಿಸ್ಬಿಟ್ರೆ ಆಮೇಲೆ ಬೇರೆ ಕೆಲಸ ಮಾಡ್ಕೋಬೋದು. ನನಗೆ ತುಂಬ ಮಕ್ಕದಲ್ಲಿ ಅಷ್ಟು ಸುಸ್ತಾಗ್ತಿತ್ತು. ಈ ಕೋಲ್ಡು ಕಾಫಿ ಎಲ್ಲ ಆಗೋಗಿತ್ತಲ್ಲ, ಅದನ್ನೇ ಹೇಳ್ತಾ ಇದ್ದೆ. ಬಟ್ ಅಲ್ಲಿ ಪಕ್ಕದಲ್ಲೆಲ್ಲ ಮ್ಯೂಸಿಕ್ಸ್ ಹಾಕ್ತಾನೇ ಇರ್ತಾರೆ, ಮತ್ತು ಕಾಪ್ರೇಟ್ ಬರುತ್ತೆ ಅಂತ ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಸುಸ್ತಾಗಿ ಇಗ್ನೋರ್ ಮಾಡಿ ಫ್ರೆಂಡ್ಸ್, ನನ್ನ ಲುಕ್ನ ಇಗ್ನೋರ್ ಮಾಡಿ ಬಂದಿದ್ದ ತಕ್ಷಣವೇ ಕೂತ್ಕೊಂಡಿರೋದು. ಆಬ್ವಿಯಸ್ಲಿ ಅರ್ಥ ಆಗುತ್ತಲ್ವ, 7-8 ಪೀರಿಯಡ್ ಇರುತ್ತೆ, ಮಾತಾಡಿನೇ ಸುಸ್ತಾಗಿರುತ್ತೆ. ಟ್ರಾವ್ಲಿಂಗ್ ಟೈಮು. ಇನ್ನೂ ಬಂದು ಯೂಶಲಿ ಸ್ನಾನ ಮಾಡ್ತಾಯಿದ್ದೆ, ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಸ್ನಾನ ಮಾಡ್ತೀನಿ, ಮೈಕೈ ಎಲ್ಲ ಹೋಗಲಿ ಅಂತ. ಇವತ್ತು ಸ್ನಾನನೂ ಮಾಡಿರಲಿಲ್ಲ, ಬೆಳಗ್ಗೆ ಮಾಡಿದ್ದಿದ್ದೆ, ಬಂದಿದ್ದ ತಕ್ಷಣ ಮಾಡಿರಲಿಲ್ಲ, ಜಸ್ಟ್ ಮುಖ ತೊಳ್ಕೊಂಡು ಕೂತಿದ್ದಿದ್ದು. ಅದು ಓದಿಸಿ ಒಳಗೆ ಮುಗಿಸಿದ್ರೆ ಸಾಕಾಗಿತ್ತು ಅನ್ನೋ ಲೆವೆಲ್ಗೆ. ನೆಕ್ಸ್ಟ್ ಈಗ ಎಂಥದ್ದು ಗೊತ್ತಾ, ಇದು ಮೂಲಂಗಿ ತುರಿದು ಒಂದು ಚಟ್ನಿ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಇದು ಬಂದು ಎಂಥದ್ದು ಗೊತ್ತಾ, ಮುದ್ದೆಗೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು. ಸೇಮ್ ನೀವು ಕಾಯಿ ಚಟ್ನಿ ಮಾಡ್ತೀರಲ್ವ, ಸೇಮೇನೆ. ಬಟ್ ಈ ಮೂಲಂಗಿದು ಒಂಥರ ಹಸಿ ವಾಸನೆ ಇರುತ್ತೆ, ಅದಕ್ಕೆ ಇವ್ರಿಗೆ ಇಷ್ಟ ಆಗೋಲ್ಲ. ಅದಕ್ಕೆ ಈ ಥರ ಹುರಿದು ಮಾಡಿದ್ರೆ ಕಡಿಮೆ ಆಗುತ್ತೆ, ಎಷ್ಟೋ ಮಟ್ಟಕ್ಕೆ ಕಡಿಮೆ ಆಗುತ್ತೆ. ಫುಲ್ ಹೋಗುತ್ತೆ ಅಂತ ಸುಳ್ಳು ಹೇಳಲ್ಲ, ಎಷ್ಟೋ ಮಟ್ಟಕ್ಕೆ ಕಡಿಮೆ ಆಗುತ್ತೆ. ಮಾಮೂಲಿ ಇದಕ್ಕೆ ಫಸ್ಟು ಚೆನ್ನಾಗಿ ತುರ್ಕೊಂಡಿದ್ದೆ, ಹೆಂಗಿದ್ರು ಮಿಕ್ಸಿಗೆ ಹಾಕ್ಕೊಳ್ಳೋದಲ್ವ ಅಂತ ದಪ್ಪ ಸೆಕ್ಷನ್ ಇರುತ್ತಲ್ಲ, ಆ ಥರನೇ ತುರ್ಕೊಂಡಿದ್ದೆ. ಸಣ್ಣದಾಗಿ ಮಾಡೋಕ್ಕೆ ಹೋಗಬೇಡಿ, ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ, ಫ್ರೈಯಿಂಗ್ ಕಷ್ಟ ಆಗುತ್ತೆ. ಈ ಫ್ರೈಯಿಂಗ್ ಎಷ್ಟೊತ್ತು ಮಾಡಬೇಕು ಅಂದರೆ ಒಂದು 8 to 9 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿತಾನೇ ಇರಬೇಕು. ಆಮೇಲೆ ಇದಕ್ಕೆ ಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿ, ಉಪ್ಪು ಇಷ್ಟು ಮಾಡಿ, ಆಮೇಲೆ ಅದ್ರ ಮೇಲೆ ಹಸಿ ಈರುಳ್ಳಿ ಹಾಕಬೇಕು. ಅದು ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಜೊತೆಗೆ ನಂಚ್ಕೊಂಡು ಯಾವುದೇ ಆದರೂ ಉತ್ತರ ಕರ್ನಾಟಕ ಈ ಸೈಡಲ್ಲೆಲ್ಲ ನಮ್ಮದು ಫೇಮಸ್ ಏನು ಹೇಳಿ, ಜೋಳದ ರೊಟ್ಟಿ, ಚಟ್ನಿ, ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಕಾಂಬಿನೇಷನ್ ಇದ್ರೆ ಅಂತೂ ಸಕ್ಕತ್ತಾಗಿರುತ್ತೆ. ನಾನು ಕೆಲವು ದಿನದಿಂದ ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಸಾಂಬಾರೇ ಖಾಲಿ ಆಗೋಲ್ಲ. ನಾವು ಬೆಳಗ್ಗೆ ಹಂಗಂಗೆ ಪ್ಯಾಕ್ ಮಾಡ್ಕೊಂಡು ಹೋಗೋದಲ್ವ, ಇಷ್ಟಿಷ್ಟೇ ಬಾಕ್ಸು, ಬೆಳಗ್ಗೆ ಮಧ್ಯಾಹ್ನಕ್ಕೆಲ್ಲ ಪ್ಯಾಕು, ಇಷ್ಟಿಷ್ಟೇ, ಸಾರೇ ಖಾಲಿ ಆಗೋಲ್ಲ. ಆಮೇಲೆ ಸಂಜೆನೂ ಅಷ್ಟೇ, ಎಷ್ಟು ತಿಂತೀವಿ, ಸಾಕಾಗೋಗಿರುತ್ತೆ. ಸ್ವಲ್ಪ ತಿನ್ನೋದು, ಸ್ವಲ್ಪ ಕೆಲಸ ಮುಗಿದ್ರೆ ಸಾಕು ಅನ್ನೋ ಲೆವೆಲ್ಗಾಗಿರುತ್ತೆ. ಇನ್ನೊಂದು ಬೆಡ್ ಸಿಕ್ಕಿದ್ರೆ ಸಾಕು ಅನ್ನೋ ಲೆವೆಲ್ಗಾಗಿರುತ್ತೆ. ಈ ಥರದ್ದೆಲ್ಲ ಮಾಡ್ಕೊಂಡು ಇನ್ನೆಷ್ಟು ತಿಂತೀವಪ್ಪ ಅಂದ್ಕೊಂಡು ಸಾಂಬಾರೇ ಮಾಡಲ್ಲ. ಮಾಡಿದ್ರೆ ಪಲ್ಯ, ಹೀರೆಕಾಯಿ ಪಲ್ಯ, ಬೀಟ್ರೂಟ್ ಪಲ್ಯ. ಆಮೇಲೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ, ನಿಮಗೆ ಕುಕ್ಕಿಂಗ್ ಬೋರ್ ಆಗಬಾರ್ದು ಅಂದರೆ ಮಾಡೋ ರೆಸಿಪೀಸ್ನ ಪ್ಲೀಸ್ ಮಾಡಿ, ಅದನ್ನು ಬೋರ್ ಮಾಡ್ಕೋಬೇಡಿ. ನಾನು ಇದನ್ನು ಈಗ ಫಾಲೋ ಮಾಡ್ತಾಯಿದ್ದೀನಿ. ಆಮೇಲೆ ಅದು ಒಳ್ಳೆ ಅಭ್ಯಾಸನೂ ಕೂಡ ಅಂತ ಎಲ್ಲೋ ಒಂದು ಬುಕ್ ಓದ್ತಾ ಇದ್ದೆ, ಏನದು ಮೇಕ್ ಯೋರ್ ಲೈಫ್ ಸಿಂಪ್ಲಿಸಿಟಿ ಆಫ್ ಲೈಫು ಏನೋ ಒಂದು ಟೈಟಲ್ ಇದೆ ಅದರದ್ದು. ಅದರಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ರು ಅಂದರೆ, ನಾವು ಹೆಂಗೆ ಸುಮ್ಮನೆ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು, ಒನ್ಸ್ ಇನ್ ಎ ವೈಲ್, ಯಾವಾಗ ನಾವು ವಾರಕ್ಕೊಂದು ಸತಿ 10 ದಿನಕ್ಕೊಂದು ಸತಿ ಏನೋ ಹೊಸ ಐಟಮ್ನ ಟ್ರೈ ಮಾಡೋದು, ಈ ಥರದ್ದೆಲ್ಲ ನಡೆದ್ರೆ ಚೆನ್ನಾಗಿರುತ್ತೆ. ನಮಗೂ ಸುಸ್ತು ಅಂತ ಅನಿಸಲ್ಲ. ರೊಟೀನ್ ತಿಂದು ಬೇಜಾರಾಗಿರುತ್ತೆ, 100% ಹೌದು. ಆವಾಗ ನಾವು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ರೆಸಿಪೀಸು. ಬಟ್ ಡೈಲಿ ಏನೋ ಹೊಸದು ಮಾಡ್ಕೋಬೇಕು, ಡೈಲಿ ಹೊಸದು ಮಾಡಬೇಕು ಅಂದರೆ ಕೆಲವ್ರಿಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಆಮೇಲೆ ಕುತ್ಕೊಂಡು ಅನಲೈಸ್ ಮಾಡಿದ್ರೆ ನಮ್ಮ ಮನೇಲಿ ಒಂದು 5-6 ಐಟಮು ತುಂಬ ಹಿಟ್ಟು. ಈ ಬದನೆಕಾಯಿ ಗೊಜ್ಜು ಎಲ್ಲ, ಯಾಕೆಂದರೆ ನಮ್ಮ ಮನೇಲಿ ತುಂಬ ಹಿಟ್ಟೇನು ಹೇಳಿ ನಿಮಗೆ ಗೊತ್ತಿರುತ್ತೆ, ಮುದ್ದೆ ಇರಲೇಬೇಕು. ಅದಕ್ಕೆ ಕಾಂಬಿನೇಷನ್ ಹಾಕಿ ಎಲ್ಲರೂ ಇಷ್ಟಪಟ್ಟು ತಿನ್ನೋದು ಒಂದು 5-6 ಐಟಮ್ಸು. ಚಟ್ನಿ, ಏನದು ಟೊಮ್ಯಾಟೊ ಗೊಜ್ಜು, ಟೊಮ್ಯಾಟೊ ಚಟ್ನಿ, ಮತ್ತು ಹೀರೆಕಾಯಿ ಚಟ್ನಿ, ಮೂಲಂಗಿ ಚಟ್ನಿ, ಕಡಲೆಬೀಜ ಚಟ್ನಿ, ಮತ್ತು ಇದು ಪಪ್ಪು, ಆಮೇಲೆ ಬಸ್ಸಾರು. ನಮ್ಮ ಮನೇಲಿ ಇಷ್ಟು ತುಂಬ ಹಿಟ್ಟು. ಒಂದು 5-6 ಐಟಮ್ ನಿಮ್ಮ ಮನೇಲೂ ಒಂದು ಯಾವುದೋ ಹಿಟ್ಟಾಗಿರುತ್ತೆ, ಅದನ್ನೇ ರಿಪೀಟ್ ಮಾಡಿ. ಬೋರಿಂಗ್ ರಿಪೀಟಿಂಗ್ಸ್, ಇಟ್ ಈಸ್ ಗುಡ್. ಅದು ಆ್ಯಕ್ಚುಲಿ ಒಳ್ಳೇದದು, ಆಯಿತಾ. ನಾವು ಸ್ಟ್ರೈನ್ ಮಾಡ್ಕೊಳ್ಳೋದು ತುಂಬ ವೆರೈಟಿ ಮಾಡೋಣ, ಏನೋ ಇದು ಮಾಡ್ಕೊಳ್ಳೋಣ ಅಂತ. ಕೆಲವು ಸತಿ ಆ ಬೋರಿಂಗ್ ರಿಪೀಟಿಂಗ್ ಐಟಮ್ಸೇ ನಮಗೆ ಇಷ್ಟಪಟ್ಟು ತಿಂತೀವಿ ನಾವು. ಇವತ್ತು ನೋಡಿ ಅಪ್ಪ, ಇವತ್ತು ಇದನ್ನು ಅಪ್ಲೋಡ್ ಮಾಡ್ತೀನಿ, ಥರ್ಸ್ಡೇ ಇವತ್ತು. ನೆಕ್ಸ್ಟ್ ನಾನು ಸೋಮವಾರ ಅದನ್ನೇ ಮಾಡ್ತೀನಿ. ಇವತ್ತು ಏನು ಮಾಡಿದ್ದೀನೋ ಅದನ್ನೇ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಬಸ್ಸಾರು ಮಾಡಬೇಕು ಅಂತ ಹುರುಳಿಕಾಳು ಮೊಳಕೆ ಎಲ್ಲ ನೆನೆಸಿದ್ದೀನಿ. ಅದನ್ನು ಮುಂದಿನ 4 ದಿನ ಆದಮೇಲೆ ತೊಗೊಂಡ್ರೆ ಒಳ್ಳೇದೇ ಅಲ್ವಾ.
ಮತ್ತು ಹೆಸ್ರು ಕಾಳು ಬಸ್ಸಾರು, ಸೊಪ್ಪಿನ ಬಸ್ಸಾರು, ಅದನ್ನೇ ವಾರ ರಿಪೀಟ್ ಮಾಡ್ತಾ ಇರಬೇಕು. ಈ ಇಡ್ಲಿ ಅಂತೂ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ನಿಮಗೂ ಗೊತ್ತು, ಅದನ್ನು ಫ್ರೀಕ್ವೆಂಟಾಗಿ ಮಾಡ್ತಾಯಿರ್ತೀನಿ. ಅವರು ಹೇಳ್ತಿರ್ತಾರೆ, ನಾನೇನಕ್ಕೆ ತಲೆ ಕೆಡಿಸ್ಕೊಳ್ಳೋದು ಅಂತ ನನಗೆ ಅನಿಸ್ತಾ ಇತ್ತು. ಆಮೇಲೆ ಈಗ ಸ್ವಲ್ಪ ಈಸಿ ಮಾಡ್ಕೊಂಡಿದ್ದೀನಿ ನಾನು. ಅದೇ ಐಟಮ್ಮೇ ಆಯಿತಾ. ಮತ್ತು ಸಾಂಬಾರು ಮಾಡ್ತಿಲ್ಲ, 3 ದಿನ ಆಯಿತು ಸಾಂಬಾರು ಮಾಡಿಲ್ಲ. 2 ವೆರೈಟಿ ಪಲ್ಯ ಮಾಡ್ತಾಯಿದ್ದೀನಿ. ಒಂದು ನಿನ್ನೆ ಬೀಟ್ರೂಟು ಹೀರೆಕಾಯಿ ಪಲ್ಯ ಮಾಡಿದ್ದೆ ಆಯಿತಾ. ಇವತ್ತು ಬಸ್ಸಾರು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿನೂ ಆಯಿತು, ಮೂಲಂಗಿನೂ ದಿನಕ್ಕೆ 3-4 ತರಕಾರಿ ಬಾಡಿಗೆ ಸೇರ್ತಾ ಫೈಬರ್ ಸೇರ್ತಾ, ಮಿನರಲ್ ಸೇರ್ತಾ, ಪ್ರೋಟೀನ್ ಬಂದು ಎಗ್ ಬಾಯ್ಲ್ ಮಾಡ್ತಾಯಿದ್ದೀನಿ. ಮತ್ತು ಏನಾದರೂ ಕಾಬೂಲ್ ಕಡಲೆ ನೆನೆಸಿರ್ತೀನಿ, ಅದನ್ನು ಬಾಯ್ಲ್ ಮಾಡಿ ಕೊಟ್ಬಿಡ್ತೀನಿ. ಎಷ್ಟು ನಾವೇ ಸಿಂಪಲ್ ಮಾಡ್ಕೋಬೇಕು ಕೆಲಸಗಳನ್ನ. ನಾವು ಕಾಂಪ್ಲಿಕೇಶನ್ ಮಾಡಿಕೊಂಡ್ರೆ ಅಡುಗೆ ಮನೆಗೆ ಹೋಗೋಕ್ಕೇ ಬೇಜಾರಾಗ್ಬಿಡುತ್ತೆ, ತುಂಬ ಫ್ರಸ್ಟ್ರೇಷನ್ ಆಗುತ್ತೆ. ಅದು ಫ್ಯಾಕ್ಟ್. ಮಾಡಿದ್ದೇ ಮಾಡಬೇಕು ಅಂದರೆ ಮಾಡ್ಬೋದು, ಇಲ್ಲ ಅಂತಲ್ಲ, ಬಟ್ ತುಂಬ ಹೊತ್ತು ನಿಂತ್ಕೋಬೇಕು. ತುಂಬ ಲಾಂಗ್ ಪ್ರೊಸೀಜರು ಅಂದರೆ ಕಷ್ಟ ಆಗುತ್ತಲ್ವ ಯಾರಿಗಾದರೂ. ಹೌಸ್ ವೈಫ್ಗೂ ಅಷ್ಟೇ, ವರ್ಕಿಂಗ್ ವಿಮೆನ್ನೇ ಅಂತಲ್ಲ, ಹೌಸ್ ವೈಫಿಗೆ ಇನ್ನೂ ಕಷ್ಟ ಆಗುತ್ತೆ. ಮನೆಯಲ್ಲೇ ಇರ್ತಾರಲ್ವ, 2-3 ಅವರ್ಸ್ ಅಡುಗೆ ಮನೆಯಲ್ಲೇ ಕಳಿಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ನಿಮ್ಮ ಮನೇಲಿ ಇವತ್ತು ಒಂದು ಟಿಪ್ಪು ನೋಡಿ ಟ್ರೈ ಮಾಡಿ. ಎಲ್ಲ ಮನೆಗೂ ವರ್ಕ್ ಆಗುತ್ತೆ ಅಂತಲ್ಲ, ಕೆಲವರು ತುಂಬ ಕಿರಿಕ್ ಮಾಡೋರು ಇರ್ತಾರೆ ಕೆಲವ್ರ ಮನೇಲಿ. ಬಟ್ ನಮ್ಮ ಮನೇಲಿ ತಿಂತಾರಪ್ಪ, ಒಂದು 3 ದಿನಕ್ಕೊಂದು ಸತಿ ಇಡ್ಲಿ ಮಾಡಿದ್ರು ತಿಂತಾರೆ. ಅವ್ರಿಗೆ ಬಿಸಿ ಬಿಸಿ ಇಡ್ಲಿ ಮತ್ತು ಒಳ್ಳೆ ಚಟ್ನಿ. ನೀವು ಯೋಚನೆ ಮಾಡಿ, ಕೆಲವರೆಲ್ಲ ಹೊರಗಡೆ ವರ್ಕ್ ಮಾಡ್ತಿರೋರು ಡೈಲಿ ಇಡ್ಲಿ ಚಟ್ನಿ ಅಲ್ವಾ. ನನ್ನ ತಮ್ಮ ಕೆಲವು ವರ್ಷಗಳ ಹಿಂದೆ ಮದುವೆ ಆಗೋಕ್ಕಿಂತ ಮೊದಲು ಪಿ ಜಿಲಿದ್ದ. ಅವ್ನು ಹೇಳ್ತಿದ್ದ, ಅಕ್ಕ ನಾನು ಏನು ತಿನ್ನಲ್ಲ, ನಾನು ಹೋಟ್ಲಲ್ಲಿ ಹೋದರೆ ಬರೀ ಇಡ್ಲಿ ಚಟ್ನಿನೇ ತಿಂತಾಯಿದ್ದೆ, ನನಗೇನು ಬೋರ್ ಆಗ್ತಿರ್ಲಿಲ್ಲ. ಆ ಥರ ಇರುತ್ತೆ. ನಿಮ್ಮ ಮನೇಲಿ ಹಿಟ್ಟು ಐಟಮ್ಸ್ ಏನು ಅಂತ ನೋಡ್ತಾಯಿರಿ, ಅದನ್ನು ಮಾಡ್ತಾಯಿರಿ ಫ್ರೀಕ್ವೆಂಟಾಗಿ. ಮತ್ತು ರುಚಿ ಮೇಂಟೈನ್ ಮಾಡಿ. ಇಂಪಾರ್ಟೆಂಟ್ ಏನು ಹೇಳಿ, ರುಚಿಯಾಗಿರಬೇಕು. ನಾನು ಇಡ್ಲಿ ಚಟ್ನಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ, ನಾನು ಹೇಳ್ಕೋಬೇಕು ಅಂತಲ್ಲ, ಅದು ಸ್ಟ್ಯಾಂಡರ್ಡು. ಮಾಡಿ ಹೆಂಗಾಗೋಗಿದೆ ಅಂದರೆ ಅದೇ ರುಚಿ ಮೇಂಟೈನ್ ಆಗುತ್ತೆ ಆಯಿತಾ. ಕೆಲವು ಸತಿ ಬೇರೆ ರೆಸಿಪೀಸು ಏನಾದರೂ ಬೋರ್ ಆಗ್ತಾಯಿದೆ ಅಂದರೆ ಟ್ರೈ ಮಾಡ್ಕೋಬೋದು. ಇಲ್ಲಿ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು 6:30 ಸಂಜೆ ಮಾಡ್ತಾ ಇರೋದು ಆಯಿತಾ. ಹೋಗಿ ಬಂದು ಸಾಕಾಗಿ ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಎಷ್ಟು ಕೆಲಸ ಅನಿಸ್ತಾ ಇರುತ್ತೆ. ನಾನು ನನ್ನ ಹಸ್ಬೆಂಡು ಕೂತ್ಕೊಂಡು ಅದೇ ಮಾತಾಡ್ತಾ ಇದ್ದಿದ್ದು. ನಾನು ನಿಜ ಅವ್ರಿಗೂ ಅದೇ ಫೀಲಿಂಗು. ಟ್ರಾವೆಲ್ ಮಾಡಿ ಸುಸ್ತಾಗಿ ನಿದ್ದೆ ಮಾಡೋಕ್ಕೆ ಅಂತಲೇ ಒಂದು 2 ದಿನ ರಜಾ ಹಾಕೋಣ ಅನ್ನೋ ಲೆವೆಲ್ಗೆ ಆಗೋಗಿದ್ದೀವಿ ನಾವು. ಅಷ್ಟು ಬಾಡಿ ಸ್ಟ್ರೇನು ಆಯಿತಾ. ಕೂತ್ಕೊಂಡು ನಿದ್ದೆ. ಈಗ ಈ ಶುಕ್ರವಾರ ಏನೋ ರಜಾ, ಶುಕ್ರವಾರ ನನ್ನ ಬರ್ತಡೇ ಆಯಿತಾ. ಯಾವಾಗ? June 26 ನನ್ನ ಬರ್ಡೇ. ನಾನು ಹಾಡ್ಕೊಳ್ಳೋದು, ನನ್ನ ಫ್ರೆಂಡ್ಸ್ ಎಲ್ಲ ಹಾಡ್ಕೊಳ್ಳೋದು. ಯೂಶಲಿ ರಜೆ ಅವ್ರು ತೊಗೋತಾರೆ. ನೀನೇನು ಮೊಹರಮ್ ಅಲ್ವಾ ಶುಕ್ರವಾರ, ನಿನ್ನ ಬರ್ಡೇಗೆ ಎಲ್ರಿಗೂ ರಜಾ ಕೊಡಿಸ್ಬಿಟ್ಟಿದ್ಯಾ ಅಂತ. ನನಗೆ ಎಷ್ಟು ಖುಷಿಯಾಗೋಯ್ತು ಅಂದರೆ, ನನ್ನ ಬರ್ಡೇ ದಿನ ರಜಾ, ನನ್ನ ಬರ್ಡೇ ದಿನ ರೆಸ್ಟು ಸಿಗುತ್ತಲ್ಲ ನನಗೆ. ನಮಗೆ ಈ ವರ್ಕಿಂಗ್ ವುಮೆನ್ಗೆ ಇನ್ನೇನು ಬೇಕು ಹೇಳಿ. ಸೊ ಯಾವ ವರ್ಕಿಂಗ್ ವುಮೆನು, ಎಲ್ಲ ವುಮೆನ್ಗೂ ಅಷ್ಟೇ, ಸ್ವಲ್ಪ ರೆಸ್ಟ್ ಸಿಕ್ಕಿದ್ರೆ ಸಾಕು ಅಂತ ಎಷ್ಟು ಅನಿಸುತ್ತೆ ಅಲ್ವಾ. ಲೇಟಾಗಿದೆ ಹೇಳಬೇಕು, ಯಾವುದೇ ಟೆನ್ಷನ್ ಇಲ್ದಂಗೆ ಕೆಲಸ ಮಾಡ್ಕೋಬೇಕು. ನಾಳೆ ಏನು ತಿಂಡಿ, ಏನು ಕ್ಲೀನಿಂಗು, ಒಂದಿನ ಒಂದು 6 ತಿಂಗಳು 1 ದಿನ 2 ದಿನ ಹಂಗಿರಬೇಕು ಅಂತ ಅನಿಸ್ಬಿಡುತ್ತೆ. ಅದು ಏನು ಕೆಲಸ ಮಾಡಿ ಬೇಜಾರು ಅಂತಲ್ಲ, ಬಾಡಿಗೆ ರೆಸ್ಟ್ ಬೇಕು, ಮೈಂಡಿಗೆ ರೆಸ್ಟ್ ಬೇಕು. ಎರಡೂ ಎಷ್ಟು ಮೈಂಡು ಬಾಡಿ ಹಿಂಗೆ ಓಡ್ತಾ ಇರುತ್ತಲ್ವ. ನಾಳೆ ಹೆಂಗೆ ಮಾಡಬೇಕು, ಮ್ಯಾನೇಜ್ ಹೆಂಗೆ ಮಾಡಬೇಕು, ಪ್ಲ್ಯಾನ್ ಹೆಂಗೆ ಮಾಡ್ಕೋಬೇಕು. ಒಳ್ಳೆಯದೇ, ಜಾಸ್ತಿ ರೆಸ್ಟೂ ವರ್ಸ್ಟದು. ತುಂಬ ಕೆಲಸ ಮಾಡಿ 1-2 ದಿನ ರೆಸ್ಟ್ ತೊಗೋತೀವಲ್ವ, ಸ್ವರ್ಗ ಅದು. ತುಂಬ ರೆಸ್ಟ್ ತೊಗೋತೀವಲ್ವ, ಅದರಷ್ಟು ನರಕ ಇನ್ನೊಂದಿಲ್ಲ. ತಲೆ ಜಿಡ್ಡು ಹಿಡ್ದೋಗ್ಬಿಡುತ್ತೆ. ನೀವು ಏನಾದರೂ ಟ್ರೈ ಮಾಡಿ ಆಯಿತಾ. ರೆಸ್ಟ್ ತೊಗೊಳ್ಳೋದು ಕೆಟ್ಟದೇನಲ್ಲ, ಬಟ್ ಅತಿಯಾದ ರೆಸ್ಟು ತುಂಬ ಲಾಸು. ಒಬ್ಬರೇ ಪಾಪ ಏನೋ ಕಮೆಂಟ್ ಮಾಡಿದ್ರು, ನಾನು ತುಂಬ ಲೇಸಿ, ಕೆಲಸನೇ ಮಾಡಲ್ಲ ಅಂತ. ನಾನು ಹೇಳ್ತೀನಲ್ಲ, ಬಾಡಿನ ತುಂಬ ಆ್ಯಕ್ಟಿವ್ ಆಗಿಟ್ಕೊಳ್ಳಿ. ಅದೆಷ್ಟು ಡೇಂಜರು ಅಂದರೆ, ಕೂತಿದ್ದ ಜಾಗದಲ್ಲೇ ಕೂತಿರ್ತೀವಿ. ನೀವು ಒಂದಿನ ಎಕ್ಸ್ಪೆರಿಮೆಂಟ್ ಮಾಡಿ ಬೇಕಾದ್ರೆ, ಒಂದಿನ ರೆಸ್ಟ್ ತೊಗೊಂಡು ಒಂದು 5-6 ಅವರ್ಸ್ ಮೊಬೈಲ್ ನೋಡ್ತಾ ಕೂತ್ಕೊಳ್ಳಿ. ನಿಮ್ಮ ಬಾಡಿ ಏನಕ್ಕೂ ಸಪೋರ್ಟ್ ಮಾಡಲ್ಲ, ಫುಲ್ ಜಿಡ್ಡು ಹಿಡ್ದೋಗುತ್ತೆ. ಆಮೇಲೆ ಯಾವುದಕ್ಕೂ ಹೋಗಿ ಮಾಡಬೇಕು, ಕೆಲಸ ಮಾಡಬೇಕು ಇಂಟ್ರೆಸ್ಟೇ ಬರೋಲ್ಲ. ಮೈಂಡು ಹಂಗೆ ಆಗೋಗಿರುತ್ತೆ, ಪದೇ ಮೊಬೈಲ್ ಮುಟ್ಟಬೇಕು ಅಂತ ಅನಿಸುತ್ತೆ. ಮನೇಲಿ ನೋಡಿದ್ರೆ 108 ಕೆಲಸ ಬಿದ್ದಿರುತ್ತೆ. ನಮ್ಮಲ್ಲಿ ನಮಗೇ ಕಾನ್ಫಿಡೆನ್ಸೇ ಬರೋಲ್ಲ, ಏನು ನಾನು ಕರೆಕ್ಟಾಗಿ ಲೈಫ್ ಲೀಡ್ ಮಾಡ್ತಿದ್ದೀನ. ಒಂಥರ ಜಿಡ್ಡು ಹಿಡ್ದಂಗೆ ನಾವು ಸಪ್ಪೆ ಆಗಿಬಿಡ್ತೀವಿ, ಮನೆ ಸಪ್ಪೆ ಆಗೋಗುತ್ತೆ. ಅದನ್ನೇ ತುಂಬ ಕೆಲಸ ಮಾಡಿ, 1-2 ಅವರ್ ಏನೋ ನೀಟ್ ಮಾಡಿ, ಅಡುಗೆ ಮಾಡಿ, ಎಲ್ಲ ಹಾಲೆಲ್ಲ ಕ್ಲೀನ್ ಮಾಡಿ, ಎಲ್ಲ ಮಾಡಾದಮೇಲೆ ಒಂದು ಅರ್ಧ ಗಂಟೆ ಮೊಬೈಲ್ ನೋಡಿ.
ಆಗ ಸಿಗುತ್ತೆ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ನು. ಬೆನ್ನು ನೋಯ್ತಾ ಇರುತ್ತೆ, ಕಾಲು ನೋಯ್ತಾ ಇರುತ್ತೆ, ಸುಸ್ತಾಗ್ತಿರುತ್ತೆ, ಬಾಯಾರಿಕೆ ಆಗ್ತಿರುತ್ತೆ. ಆಗ ಅಷ್ಟು ಸುಸ್ತಾದಮೇಲೆ ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಕೂತ್ಕೊಂಡು ಆರಾಮಾಗಿ ನೀವು ಶಾರ್ಟ್ಸನ್ನು ನೋಡ್ಕೊಳ್ಳಿ, ಲಾಂಗ್ ವೀಡಿಯೋನನ್ನು ನೋಡ್ಕೊಳ್ಳಿ. ದಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್, ದಟ್ ಈಸ್ ರೆಸ್ಟ್. ನೀವು ಸ್ಟಾರ್ಟಿಂಗ್ ಕೆಲಸ ಮಾಡೋಕ್ಕಿಂತ ಮೊದಲೇ ಫುಲ್ ರೆಸ್ಟ್ ತೊಗೊಂಡು, ಟೈಮ್ ವೇಸ್ಟ್ ಮಾಡಿಕೊಂಡು, ಬಾಡಿನೂ ಹಾಳು ಮಾಡಿಕೊಂಡು, ಮನೇಲಿ ಗುಡ್ಡೆ ಹಾಕ್ಕೊಂಡು ಕೆಲಸಗಳನ್ನ, ನನಗೆ ಹಾಗೆ ಆಗಿತ್ತು ತುಂಬ. ಅದು ಇದು ಎಕ್ಸಾಮ್ ಡ್ಯೂಟಿ, ಇನ್ನು ಸ್ಕೂಲಲ್ಲೆಲ್ಲ ಕರೆಕ್ಷನ್ಸ್ ಅಂದರೆ ಬೆನ್ನು ಕಿತ್ಕೊಂಡು ಹೋಗುತ್ತೆ. ಅದು ಏನು 100 ಗಟ್ಟಲೆ ಪೇಪರ್ಗಳು, ಅದನ್ನೆಲ್ಲ ಮಾಡಿ ಬರೋಷ್ಟರಲ್ಲಿ 3 ದಿನದಿಂದ ಬಟ್ಟೆ ಮಡಚಿರಲಿಲ್ಲ. ಲೇಸಿನೆಸ್ಸಿಂದ ಅಲ್ಲ, ಟೈಮೇ ಇಲ್ಲ. ಫುಲ್ಲು ಬೆನ್ನೋವು ಟ್ರಾವೆಲಿಂಗ್ ಮಾಡಿ ಅಷ್ಟು 3 ದಿನದ ಬಟ್ಟೆ ನೋಡ್ಬಿಟ್ಟು ನನಗಂತೂ ತಲೆ ಕೆಟ್ಟೋಗಿತ್ತು. ಆಮೇಲೆ ನಿನ್ನೆ ಆಯಿತಾ, ನಾನು ಹೇಳಿದ್ನಲ್ಲ 3 ದಿನದ ಬಟ್ಟೆ ಮಡಿಸ್ದೆ ಅಂತ. ಮಡಚಾದ್ಮೇಲೆ ಎಂಥ ರಿಲ್ಯಾಕ್ಸೇಷನಪ್ಪ, ಭಾರಿ ಖುಷಿಯಾಯಿತು. ಮಡಚಾದ್ಮೇಲೆ ಮಡಚಿರೋ ಅಂಥ ಬಟ್ಟೆಗಳನ್ನ ನೋಡೋದು, ಆ ಜಾಗಕ್ಕೆ ಹೋಗಿಟ್ಬಿಟ್ಟೆ ಅಂತೂ ಜೀವನ ಸಾರ್ಥಕ ಅನಿಸ್ಬಿಡುತ್ತೆ. ಯಾವುದ್ರಲ್ಲೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನನಗಂತೂ ಅಷ್ಟು ಸಿಗಲ್ಲಪ್ಪ. ಏನಾದರೂ ನೀಟ್ ಮಾಡಿದ್ರೆ, ಒಂದು ಸೆಕ್ಷನ್ ನೀಟ್ ಮಾಡಿದಾಗ, ಬಟ್ಟೆ ಮಡಿಸಿದಾಗ, ಅಡುಗೆ ಕೆಲಸ ಮುಗಿಸಿ ಆ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಬಂದಿದ್ದ ತಕ್ಷಣ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ, ಬಂದ ಸೋಫಾ ಮೇಲೆ ಬಿತ್ಕೊಂಡ್ಬಿಡೋದು. ಸಂಜೆ ಹಾಗೆ ಆಗೋದು ಫ್ರೆಂಡ್ಸ್, ಹೋಗಿ ಬರ್ತೀನಲ್ಲ. ಬಟ್ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನು. ನಾನೊಂದು ಕಾಲದಲ್ಲಿ ಹೆಂಗಿದ್ದೆ ಗೊತ್ತಾ, ಫುಲ್ಲು ಬೆಳಗ್ಗೆ ಹಸ್ಬೆಂಡ್ನು ಮಕ್ಕಳನ್ನೂ ಕಳಿಸ್ಬಿಟ್ರೆ ನಾನು ಚಿಕ್ಕವಳು, ನಮ್ಮದೇ ಪ್ರಪಂಚ. ಈ ನಿಜ ಗೊತ್ತಾ, 8 ಗಂಟೆಗೆ ಕಳಿಸ್ತಾ ಇದ್ದೆ ಅವ್ರನ್ನ. 8 ಗಂಟೆಯಿಂದ 12 ಗಂಟೆವರೆಗೂ ಮಲಗ್ತಿದ್ದೆ ನಾನು. 12:15ಗೆ 12 ಗಂಟೆಗೆ ಸ್ವಲ್ಪ ಎದ್ಬಿಟ್ಟು ಏನೋ ಒಂದು ಮಾಡಿ ಮತ್ತೆ ಮಲಗೋದು, ಬೆಡ್ ಮೇಲೆ ಮಲಗ್ಬಿಟ್ಟು ಮೊಬೈಲ್ ನೋಡೋದು. ನಂದೇನೋ ಲೈಫು ಅನ್ನಂಗೆ ಆಗೋಗ್ಬಿಟ್ಟು, ಇಷ್ಟು ದಪ್ಪ ಆಗಿಬಿಟ್ಟಿದೆ. ಈಗೇನೋ ಸಣ್ಣಾಗಿದ್ದೀನಿ ಅಂತಲ್ಲ, ಬಟ್ ನಾನು ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅಂತ ನನಗೆ ಗೊತ್ತು ಆಯಿತಾ. ಫಿಟ್ಟಾಗಿದ್ದೀನಿ, ಪಟ ಕೆಲಸಗಳನ್ನ ಮಾಡ್ಕೋತೀನಿ, ತುಂಬ ಫಾಸ್ಟಾಗಿ ಮಾಡ್ತೀನಿ ನಾನು. ಆಮೇಲೆ ಫಾಸ್ಟ್ ಅಂದರೆ ಸ್ಕೂಲಲ್ಲಿ ಆಯಿತಾ, ಕೆಲವರು ನಾನು ನಿಮಗಿಂತ ಫಾಸ್ಟಾಗಿ ವರ್ಕ್ ಮಾಡ್ತೀನಿ ಅಂತ ಕಮೆಂಟ್ ಮಾಡಿದರು. ಬಾಡಿ ನಮ್ಮದು ಅರ್ಧ ಬಿದ್ದೋಗಿರುತ್ತೆ ಫ್ರೆಂಡ್ಸ್. ನಾನು ಸಂಜೆ ಬಂದಾಗ ಒಂದು ಈರುಳ್ಳಿ ಕಟ್ ಮಾಡಿದ್ರೆ ನಿಧಾನಕ್ಕೆ ಮಾಡ್ತೀನಿ ನಾನು ಆಯಿತಾ. ಯಾಕಂದ್ರೆ ಬಾಡಿಲಿ ಸ್ಟ್ರೆಂತೇ ಇರಲ್ಲಪ್ಪ. ನಿಮ್ಮ ಹತ್ರ ಏನು ಮುಚ್ಚು ಮರೆ ಎಲ್ಲ, ನಾನು ಆ್ಯಕ್ಟಿವು ಹಾಗೆಲ್ಲ ಇಲ್ಲ. ಸಂಜೆ ನಮಗೆ ಸ್ಟ್ರೆಂತೇ ಇರಲ್ಲ. ನಾನು ಬೆಳಗ್ಗೆ ಮಾಡೋ ಸ್ಪೀಡನ್ಗಿಂತ ಒಂದು 20% ಅಷ್ಟೇ ಸಂಜೆ ಮಾಡೋದು. ಸೊ ಅದಕ್ಕೆ ಲೇಸಿ ಆಗೋಕ್ಕೆ ಹೋಗಬೇಡಿ. ತುಂಬಾ ಕೆಟ್ಟದ್ದು ಲೇಸಿನೆಸ್ಸು, ಬಾಡಿಗೂ ಕೆಟ್ಟದ್ದು, ಮನೆ ಎನ್ವೈರ್ನಮೆಂಟ್ ಎಲ್ಲ ಹಾಳಾಗೋಗುತ್ತೆ. ಮೈಂಡು ತುಂಬ ಸ್ಲಗ್ಗಿಶ್ ಅಂದರೆ ಒಂಥರ ಮಂಕ್ ಬಿದ್ದಂಗೆ ಹೋಗುತ್ತೆ. ಲೇಸಿ ಇಲ್ಲ, ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋಂಗೆ ಆಗ್ಬಿಡುತ್ತೆ. ಅದೇ ಒಂದು 3 ದಿನ ನೀವು ಟ್ರೈ ಮಾಡಿ, ಈ ಥರ ಆ್ಯಕ್ಟಿವ್ ಆಗಿರಬೇಕು, ಎಲ್ಲ ಆ್ಯಕ್ಟಿವ್ ಆದಮೇಲೆ ನಾನು ರೆಸ್ಟ್ ತೊಗೋಬೇಕು, ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ನೀವೇ ರೂಲ್ ಮಾಡ್ಕೊಂಬಿಡಿ. ಆಮೇಲೆ ನಿಮಗೆ ಹೆಲ್ಪ್ ಆಗೋದೆ ಕ್ಲಾಕು. ನಾನು ಯಾವಾಗಲೂ ಹೇಳಂಗೆ, ನೋಡ್ತಾ ಇರಿ ಕ್ಲಾಕ್ನ. ಈ ಟೈಮಿಂದ ಈ ಟೈಮ್ ಮುಗಿಸ್ಬಿಡೋಣ. 45 ಮಿನಿಟ್ಸ್ ಕೆಲಸ ಮಾಡಿ, 45 ಮಿನಿಟ್ಸ್, 10 ಮಿನಿಟ್ಸ್ ರೆಸ್ಟ್ ತೊಗೊಳ್ಳಿ, ಮತ್ತೆ 45 ಮಿನಿಟ್ಸ್ ಕೆಲಸ ಮಾಡಿ. ದೊಡ್ಡ ಮುಳ್ಳು ನೀವು ಅಲ್ಲೂ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ದೊಡ್ಡ ಮುಳ್ಳು 1 ಹತ್ರ ಇರುತ್ತೆ, ಒಂದು 6 ಬರೋವರೆಗೂ ನಾನು ಮಾಡ್ತೀನಿ. ನನಗೆ ಹಂಗೆ ಸಂಜೆ ಹೊತ್ತು ಬೆನ್ನೆಲ್ಲ ನೋಯ್ತಿರುತ್ತಾ. ಈಗ ನಾನು ಆಲ್ಮೋಸ್ಟ್ 9 ಗಂಟೆಗೆ ಪಾತ್ರೆ ತೊಳಿತೀನಿ ಆಯಿತಾ. ಎಲ್ಲ ಮುಗಿಸಿ ಊಟ ಎಲ್ಲ ಬೇಗ ಮುಗಿದ್ರೂ ನೆನೆಸಿರ್ತೀನಿ ಅದನ್ನೆಲ್ಲ. ಆಮೇಲೆ ಡಿಶ್ ವಾಷರ್ಗೆ ಹಾಕೋದೆಲ್ಲ ಹಾಕ್ತೀನಿ. ಬಟ್ ತುಂಬಾ ಅದು ಡಿಶ್ ವಾಷರೂ ಕರೆಂಟ್ ಬಿಲ್ ಬರುತ್ತೆ ಅಂತ ಆದಷ್ಟು ಕಡಿಮೆನೇ ಯೂಸ್ ಮಾಡ್ತೀನಿ. ಆಗಲ್ಲ, ನನ್ನ ಕೈಲಿ ಆಗಲ್ಲ ಅನ್ನೋ ಲೆವೆಲಿಗೆ ನಾನೇನು ಮಾಡ್ತೀನಿ ಅಂದರೆ ಹಾಕ್ಬಿಡ್ತೀನಿ. ಅದೆಲ್ಲ ಹಾಕೋಕ್ಕಾಗಲ್ಲ. ಸ್ಟೀಲ್ ಐಟಮ್ಸ್ ಎಲ್ಲ ಹಾಕ್ಬೋದು. ಈ ಅಲ್ಯೂಮಿನಿಯಂ, ಇಂಡಾಲಿಯಮ್ ಎಲ್ಲ ನಾವೇ ತೊಳಿಬೇಕು ಕುಕ್ಕರೆಲ್ಲನೂ. ಆಗ ಅಂದ್ಕೊಳ್ಳೋದು 9 ಗಂಟೆಗೆ ನನಗೆ ಶಕ್ತಿನೇ ಇರಲ್ಲ. ಇವತ್ತೂ ಅಷ್ಟೇ, ನೀವು ನಂಬಲ್ಲ. ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು 3 ಗಂಟೆಗೆ. ಯಾಕೆಂದರೆ 8:30ಗೆ ಮಲ್ಕೊಂಬಿಟ್ಟಿದ್ದೀನಿ. 3 ಗಂಟೆಗೆ ಎಚ್ಚರ ಆಗೋಯ್ತು. ಈಗ ವಾಯ್ಸ್ ಓವರ್ ಕೊಟ್ಟು ಒಂದು ಶಾರ್ಟ್ಸ್ ಮಾಡಬೇಕಿತ್ತು, ಒಂದು ಕೊಲಾಬ್ರೇಷನ್ದು, ಅದೊಂದು ಶಾರ್ಟ್ಸ್ ಮಾಡಿ ಕಮಿಟ್ಮೆಂಟ್ಸ್ ಇರುತ್ತಲ್ಲ ಅದೆಲ್ಲ ಮುಗಿಸಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಸೊ ಇವತ್ತಿಂದ ಅಂದ್ಕೊಳ್ಳಿ, ನಾನು ಏನೇ ಆದರೂ ಲೇಸಿ ಆಗಬಾರ್ದು, ಸ್ಟ್ರಾಂಗಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ತುಂಬ ಖುಷಿ ಸಿಗುತ್ತೆ. ಬೇರೆಯವ್ರು ಯಾರೋ ಏನೋ ಅಪ್ರಿಷಿಯೇಟ್ ಮಾಡ್ತಾರೆ ಅಂತಲ್ಲ, ನಿಮಗೆ ಖುಷಿ ಸಿಗುತ್ತೆ. ನಿಮ್ಮ ಲೈಫ್ ಬಗ್ಗೆ ನಿಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹೌದು, ಇವತ್ತು ಅಂದ್ಕೊಂಡಿರೋ ಕೆಲಸ ಎಲ್ಲ ಮಾಡಿದ್ದೀನಿ, ಖುಷಿ ಆಗುತ್ತೆ ಅಂತ. ಓಕೆನಾ. ಇವತ್ತಿಂದ ಟ್ರೈ ಮಾಡಿ, ಲೇಸಿಯಾಗಿರಬೇಡಿ. ನಿನ್ನೆಗಿಂತ ಸ್ವಲ್ಪ ಗ್ರ್ಯಾಜುಲಿ ಇಂಪ್ರೂವ್ ಮಾಡ್ಕೊಂಡು ಹೋಗಿ. ಬಾಡಿ ಸ್ಟ್ರೇನ್ ಆಗಲಿ, ಒಳ್ಳೇದದು. ಆ್ಯಕ್ಟಿವ್ ಆಗಿರ್ತೀರ. ಮಸಲ್ಸ್ ಎಲ್ಲ ಇಟ್ಕೊಂಡ್ಬಿಡುತ್ತೆ. ನೀವು ತುಂಬ ಮಲ್ಕೊಂಡಿರೋದು, ತುಂಬ ಕೂತ್ಕೊಂಡಿರೋದಿದ್ದರೆ ಒಳ್ಳೇದಲ್ಲ. ಲಾಂಗ್ ಟೈಮಲ್ಲಿ ತುಂಬ ಕಾಯಿಲೆಗಳು ಬರುತ್ತೆ. ಸೊ ಈ ಚಟ್ನಿನ ಟ್ರೈ ಮಾಡಿ, ತೋರಿಸಿದ್ದೀನಲ್ಲ, ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು.
ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸೂಪರ್ ಆ್ಯಕ್ಟಿವ್ ವುಮೆನ್ ಆಗಿಬಿಡಿ. ನಮಸ್ಕಾರ.